ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ರಾಜ್ಯದಲ್ಲಿ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಡಿಸ್ಪ್ಯೂಟ್ ಇದೆ, ಇನ್ ಬಿಟ್ವೀನ್ ಫೈಟ್ ಇದೆ, ಇದು ಭಾಳ ಸೀರಿಯಸ್ ಇದೆ. ಇದರಿಂದ ಇಡೀ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಬಂದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರುವಂಥ ಪರಿಸ್ಥಿತಿ ಇದೆ. ಯಾವುದೇ ಯೋಜನೆ ತಗೊಳ್ರಿ, ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಹಗಲಲ್ಲಿ, ನಾವು ಕೇಂದ್ರ ಸರ್ಕಾರ ನಮ್ಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ನೀವು ಆ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ. ಯಾವುದೇ ಒಂದು ಯೋಜನೆ ಇದ್ದಾಗ ಆ ಕಂಡೀಷನ್ ಫುಲ್ಫಿಲ್ ಮಾಡಿದಾಗ ಮತ್ತೆ ಹಣ ಬಂದೇ ಬರ್ತೈತಿ. ಆದರೆ ನೀವು ಪರ್ಫೆಕ್ಟಾಗಿ ಯಾವುದೂ ಅನುಷ್ಠಾನ ಮಾಡಲಾದ್ರೆ ಮತ್ತು ಅಧಿಕಾರಿಗಳು ನಿಮ್ಮ ಯಾರ ಮಾತನ್ನು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಹೋಗಿದೆ. ಮತ್ತು ಈಗ ನೋಡಿ, ಎಲ್ಲ ಕಡೆ ಬೆಳೆ ನಾಶ ಆಗಿದೆ. ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಂದು ಕೆಲವು ಅಕಾಲಿಕ ಮಳೆ ಬಂದು ಇವತ್ತು ಭಾಳಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಯಾರಾದರೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ವಿಸಿಟ್ ಮಾಡಿದ್ದು ನಾವು ನೋಡಿದ್ದೀವಿ? ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಬೇಕು. ಆಗ ಮಂತ್ರಿ ಆಗದೇ ಇದ್ದಂಥವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ಜಿಲ್ಲೆಗೆ ಹೋಗ್ತಾ ಇಲ್ಲ. ಹೀಗಾಗಿ ರೈತರ ಬವಣೆಯನ್ನು ಕೇಳುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ರೀತಿ ಪರಿಸ್ಥಿತಿ, ಸರ್ಕಾರ ಆಲ್ಮೋಸ್ಟ್ ಸತ್ತೇ ಹೋಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಅರಾಜಕತೆ ಕರ್ನಾಟಕದಲ್ಲಿ ಬಂದದ್ದು. ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ರಾಜ್ಯ ಸರ್ಕಾರದ ಲೇಬಲ್ ಡೆಫಿನೆಟ್ಲಿ ಇವತ್ತು ಅಕ್ಕಿ ಕೊಡುವಂಥದ್ದು, ಉಚಿತವಾಗಿ ಅಕ್ಕಿ ಕೊಡುವಂಥದ್ದು ಕೇಂದ್ರ ಸರ್ಕಾರ. ಅದನ್ನು ತಮ್ಮ ಲೇಬಲ್ ಹಚ್ಕೊಂಡು ಇಲ್ಲಿವರೆಗೆ ವಿತರಣೆ ಮಾಡಿದರು. ಅದನ್ನು ಸರಿಯಾಗಿ ವಿತರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ನಾವು 5 kg ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿದೆ 5 kg? ಯಾವುದೂ ಇಲ್ಲ. ಹೀಗಾಗಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತೀನಿ. ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇಲ್ಲ. ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ರಾಜ್ಯದಲ್ಲಿ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಏನು ಡಿಸ್ಪ್ಯೂಟ್ ಇದೆ, ಇನ್ ಬಿಟ್ವೀನ್ ಫೈಟ್ ಇದೆ, ಇದು ಭಾಳ ಸೀರಿಯಸ್ ಇದೆ. ಇದರಿಂದ ಇಡೀ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಕೇಂದ್ರ ಸರ್ಕಾರದ ಬಂದಂಥ ಯೋಜನೆಗಳನ್ನು ಅನುಷ್ಠಾನ ಮಾಡದೇ ಇರುವಂಥ ಪರಿಸ್ಥಿತಿ ಇದೆ. ಯಾವುದೇ ಯೋಜನೆ ತಗೊಳ್ರಿ, ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಹಗಲಲ್ಲಿ, ನಾವು ಕೇಂದ್ರ ಸರ್ಕಾರ ನಮ್ಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ. ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ನೀವು ಆ ಕಂಡೀಷನ್ ಫುಲ್ಫಿಲ್ ಮಾಡೋದಿಲ್ಲ. ಯಾವುದೇ ಒಂದು ಯೋಜನೆ ಇದ್ದಾಗ ಆ ಕಂಡೀಷನ್ ಫುಲ್ಫಿಲ್ ಮಾಡಿದಾಗ ಮತ್ತೆ ಹಣ ಬಂದೇ ಬರ್ತೈತಿ. ಆದರೆ ನೀವು ಪರ್ಫೆಕ್ಟಾಗಿ ಯಾವುದೂ ಅನುಷ್ಠಾನ ಮಾಡಲಾದ್ರೆ ಮತ್ತು ಅಧಿಕಾರಿಗಳು ನಿಮ್ಮ ಯಾರ ಮಾತನ್ನು ಕೇಳ್ತಾ ಇಲ್ಲ. ಕರಪ್ಷನ್ ಸಿಕ್ಕಾಪಟ್ಟೆ ಹೋಗಿದೆ. ಮತ್ತು ಈಗ ನೋಡಿ, ಎಲ್ಲ ಕಡೆ ಬೆಳೆ ನಾಶ ಆಗಿದೆ. ಇಡೀ ರಾಜ್ಯದಲ್ಲಿ ಅತಿವೃಷ್ಟಿ ಬಂದು ಕೆಲವು ಅಕಾಲಿಕ ಮಳೆ ಬಂದು ಇವತ್ತು ಭಾಳಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಯಾರಾದರೂ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ವಿಸಿಟ್ ಮಾಡಿದ್ದು ನಾವು ನೋಡಿದ್ದೀವಿ? ಇಲ್ಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಇದ್ದಂಥ ಮಂತ್ರಿಗಳು ಅಧಿಕಾರದಲ್ಲಿ ಮುಂದುವರಿಬೇಕು. ಆಗ ಮಂತ್ರಿ ಆಗದೇ ಇದ್ದಂಥವರು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಲ್ಲಿ ಜಿಲ್ಲೆಗೆ ಹೋಗ್ತಾ ಇಲ್ಲ. ಹೀಗಾಗಿ ರೈತರ ಬವಣೆಯನ್ನು ಕೇಳುವಂಥವ್ರು ಯಾರೂ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ರೀತಿ ಪರಿಸ್ಥಿತಿ, ಸರ್ಕಾರ ಆಲ್ಮೋಸ್ಟ್ ಸತ್ತೇ ಹೋಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಅರಾಜಕತೆ ಕರ್ನಾಟಕದಲ್ಲಿ ಬಂದದ್ದು. ಕೇಂದ್ರ ಸರ್ಕಾರದ ಯೋಜನೆ ಮೇಲೆ ರಾಜ್ಯ ಸರ್ಕಾರದ ಲೇಬಲ್ ಡೆಫಿನೆಟ್ಲಿ ಇವತ್ತು ಅಕ್ಕಿ ಕೊಡುವಂಥದ್ದು, ಉಚಿತವಾಗಿ ಅಕ್ಕಿ ಕೊಡುವಂಥದ್ದು ಕೇಂದ್ರ ಸರ್ಕಾರ. ಅದನ್ನು ತಮ್ಮ ಲೇಬಲ್ ಹಚ್ಕೊಂಡು ಇಲ್ಲಿವರೆಗೆ ವಿತರಣೆ ಮಾಡಿದರು. ಅದನ್ನು ಸರಿಯಾಗಿ ವಿತರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ನಾವು 5 kg ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲಿದೆ 5 kg? ಯಾವುದೂ ಇಲ್ಲ. ಹೀಗಾಗಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ರಾಜ್ಯ ಸರ್ಕಾರ ಅಂತ ನಾನು ಹೇಳ್ತೀನಿ. ಯಾವುದೇ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇಲ್ಲ.